ISIS ಅವರು ಒಂದು ದಿನ ಅವ್ರು ಬರುವ ಇನ್ಕಮ್ 420 ಕೋಟಿ $7 ಮಿಲಿಯನ್ ಅವ್ರಿಗೆ ರೆವೆನ್ಯೂ ಬರ್ತಾ ಇದೆ. ಆಯಿಲ್ ವೆಲ್ಲು ಬೇರೆ ಬೇರೆ ಇದರಲ್ಲಿ. ಇದು ವರ್ಲ್ಡ್ ಓವರ್ ಒಂದು ದೊಡ್ಡ ಚರ್ಚೆ ಇದೆ. ನಾವು US ಪ್ರೆಸಿಡೆನ್ಸಿಯಲ್ ಎಲೆಕ್ಷನ್ ಫಾಲೋ ಮಾಡಿದ್ರೆ ಡೊನಾಲ್ಡ್ ಟ್ರಂಪ್ ಒಂದು ಮನುಷ್ಯ ತುಂಬಾ ಸ್ಟೇಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ, ಮುಸ್ಲಿಮ್ಸ್ ಎಲ್ಲ US ಒಳಗಡೆ ಬಿಡ್ಲಿಕ್ಕಿಲ್ಲ. ಕರೆಂಟ್ ಅಮೆರಿಕನ್ ಪ್ರೆಸಿಡೆಂಟ್ ಅವರು ಬ್ಯಾರಕ್ ಒಬಾಮಾ ಅವರು ಏನ್ ಹೇಳಿದ್ದಾರೆ, ಈ ತರ ಎಲ್ಲ ಮಾತಾಡ್ಲಿಕ್ಕೆ ಹೋಗ್ಬೇಡ, ನಿಜವಾಗಿ ಕುರಾನ್ ಬಗ್ಗೆ ನೀವು ಮಾತಾಡ್ಬೇಕನ್ನ, ಕುರಾನ್ ಇಸ್ ಫಾರ್ ಪೀಸ್. ನಾನೊಂದು ಮತದಿಂದ ಬಂದಿದ್ದೇನೆ, ತಾವೆಲ್ಲರೂ ಒಂದು ಮತದಲ್ಲಿ ಇದ್ದಾರೆ. ನಮ್ಮ ಉಡುಪಿ ಜಿಲ್ಲಾದಲ್ಲಿ ಬೇರೆ ಮತದಲ್ಲಿ ಕ್ರಿಶ್ಚಿಯನ್ ಕಮ್ಯುನಿಟಿದಲ್ಲಿ ಇದ್ದಾರೆ. ನಮಗೆಲ್ಲ ಒಂದೊಂದು ಬುಕ್ ಇದೆ. ನನಗೆ ಭಗವದ್ಗೀತಾ ಇದೆ, ತಮ್ಮ ಕುರಾನ್ ಇದೆ, ಮುಸ್ಲಿಂ ಅವ್ರಿಗೆ ಬೈಬಲ್ ಇದೆ. ಎಲ್ಲ ಇಟ್ ಸ್ಟ್ಯಾಂಡ್ಸ್ ಫಾರ್ ಪೀಸ್, ಪ್ರೀತಿಗೋಸ್ಕರ ನಿಲ್ಲುವ ಬುಕ್ ಇದೆ. ಕುರಾನ್ ಹೌದು, ಪ್ರಾಫೆಟ್ ಮೊಹಮ್ಮದ್ ಅವರು ಪೀಸ್ ಬಿ ಅಪಾನ್ ಹಿಮ್, ದೇವರವರು ಒಂದು ಏಂಜಲ್, ಗೇಬ್ರಿಯಲ್ ಒಂದು ಏಂಜಲ್ ಮೂಲಕ ಅವರು ಕೆಲವು ವಿಷಯ ಹೇಳಿಕೊಟ್ಟಿದ್ದಾರೆ. 23 ವರ್ಷ ಕಾಲ ಈ ವಿಷಯ ಹೇಳಿಕೊಟ್ಟಿದ್ದಾರೆ. 657 ವರ್ಷದಲ್ಲಿ ಶುರು ಮಾಡಿ 690ವರೆಗೆ ಹೋಗಿತ್ತು. ಆ ಟೈಮ್ನಲ್ಲಿ ತಾವು ನೋಡಿದ್ದೀರನ್ನ, ಆ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಸೌದಿ ಅರೇಬಿಯಾದಲ್ಲಿ ಸ್ವಲ್ಪ ಬೇರೆ ಬೇರೆ ಟ್ರೈಬ್ ಇತ್ತು. ಮುಸ್ಲಿಂ ಕಮ್ಯುನಿಟಿದಲ್ಲಿ ಬೇರೆ ಬೇರೆ ಟ್ರೈಬ್ಸ್ ಇತ್ತು. ಕೆಲವು ಟ್ರೈಬ್ ವಾರ್ ಮೂಲಕ ಮಾಡಬೇಕು ಒಂದು ಆಸೆ, ಕೆಲವು ಟ್ರೈಬ್ಗೆ ಸಮಾಧಾನ ಮೂಲಕ ಕೆಲವು ವಿಷಯ ಮಾಡಬೇಕನ್ನೋ ಆಸೆ. ಸೊ ಪ್ರಾಫೆಟ್ ಮೊಹಮ್ಮದ್ ಅವರಿಗೂ ಪೀಸ್ ಬಿ ಅಪಾನ್ ಹಿಮ್ 23 ವರ್ಷ ಕಾಲದಲ್ಲಿ ತುಂಬ ವರ್ಸಸ್ ಅವರು ದೇವರ ಮೂಲಕ, ಒಂದು ಏಂಜಲ್ ಗೇಬ್ರಿಯಲ್ ಮೂಲಕ ಅವರು ಹೇಳಿಕೊಟ್ಟಿದ ಮೇಲೆ ಅವರು ಮಾತಿನಲ್ಲಿ ಒಂದು ಫಾಲೋವರ್ ಬಿಲ್ಡ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ 647-48 ತಾವು ಹಿಸ್ಟ್ರಿ ನೋಡುವಾಗ ಮುಸ್ಲಿಂ ಮತದಲ್ಲಿ 5 ಜನ ಮಾತ್ರ ಪ್ರಾಫೆಟ್ ಮೊಹಮ್ಮದ್ ಅವರು ಫಾಲೋವರ್ಸ್ ಆಗಿ ಫಸ್ಟ್ ಫಾರ್ಮ್ ಆಗಿದ್ದಾರೆ. ಆಮೇಲೆ ಒಂದು 5 ಜನ ಪ್ರಾಫೆಟ್ ಮೊಹಮ್ಮದ್ ಅವರು ಏನು ದೇವರವರು ಹೇಳಿಕೊಟ್ಟರು ಅದು ಇನ್ನು ಅವರು ಹೇಳಿ ರೈಟ್ ನಾವು ಒಂದು ದೊಡ್ಡ ಒಂದು ಪೀಸ್ಫುಲ್ ಒಂದು ಮತವಾಗಿ ನಮ್ಮ ವರ್ಲ್ಡ್ ನಲ್ಲಿ ಇದೆ. ಸಿಂಪಲ್ ಮ್ಯಾಟರ್. ತಾವೇನು ISIS 20 ವರ್ಷಕ್ಕೆ ಮುಂಚೆ ಒಂದು ಕ್ಯಾಲಿಫೇಟ್ ಬಿಟ್ಟು ಹೋಗಿದ್ದು ಇವತ್ತು ಶುರು ಮಾಡಿದ್ದಾರೆ. ಅವತ್ತು ಇಲ್ಲ ನಾನು ಕ್ಯಾಲಿಫೇಟ್, ನನ್ನಲ್ಲಿ ಪ್ರೈವೇಟ್ ಆರ್ಮಿ ಇದೆ, ಇದೇ ತರ ಜನ ಎಲ್ಲ ಇರಬೇಕು. ತಾವು ಕುರಾನ್ ಒಂದೊಂದು ವರ್ಸಸ್ ಇಟ್ಕೊಂಡು ISIS ಏನ್ ಮಾಡ್ತಾರೆ ತಾವು ಕಂಪೇರ್ ಮಾಡಿಕೊಂಡು ಬಂದಿದ್ದೀರನ್ನ ತಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ISIS ಫಾರ್ ಕುರಾನ್, ISIS ಆಂಟಿ ಕುರಾನ್. ನಾನು ಜಾಸ್ತಿ ಏನು ಮಾತಾಡಲ್ಲ. ಕುರಾನ್ದಲ್ಲಿ ಚಾಪ್ಟರ್ 22 ವೆರ್ಷನ್ 40 ತಾವು ಓದ್ಬೋದು. ISIS ನಲ್ಲಿ ಜಾಸ್ತಿ ಇದೆ ಅಟ್ಯಾಕ್ ಮಾಡ್ತಾರೆ. ನಮಗವ್ರು ಅಟ್ಯಾಕ್ ಮಾಡುವಾಗ ನಮ್ಮ ವಾಪಸ್ ಅಟ್ಯಾಕ್ ಮಾಡಬೇಕು. ಅದು ISIS ತಾವು ಅವರಲ್ಲಿ ಟ್ವಿಟರ್ ಇದೆ, ಫೇಸ್ಬುಕ್ ಇದೆ, ವೆಬ್ಸೈಟ್ ಇದೆ, ವಿಡಿಯೋ ಇದೆ, ತಾವು ನೋಡಿದ್ದೀರನ್ನ ಈ ಪರ್ಟಿಕ್ಯುಲರ್ ವರ್ಸ್ ಮಾತ್ರ ಕೋಟ್ ಮಾಡ್ತಾರೆ. ನಮಗೊಬ್ರು ಅಟ್ಯಾಕ್ ಮಾಡುವಾಗ ವಾಪಸ್ ನಾವು ಅಟ್ಯಾಕ್ ಮಾಡಬೇಕು. ಇದು ನಿಜವಾಗಿ ಯಾವ ಕಾಲಘಟ್ಟದಲ್ಲಿ ಪ್ರಾಫೆಟ್ ಮೊಹಮ್ಮದ್ ಅವರು ಲೆಟ್ ಪೀಸ್ ಬಿ ಅಪಾನ್ ಹಿಮ್ ಅವರು ಏನು ಹೇಳಿದ್ದಾರೆ, ಮೆಕ್ಕಾದಲ್ಲಿ ಅವರಿಗೂ ದೇವರವರು ಗ್ಯಾಬ್ರಿಯಲ್ ಮೂಲಕ ಹೇಳಿಕೊಟ್ಟಿದ್ದ ವರ್ಸಸ್ ಅಲ್ಲಿ ಇರುವ ಕೆಲವು ಟ್ರೈಬಲ್ ಕಮ್ಯುನಿಟಿ ಅವರಿಗೂ ಅದು ಒಪ್ಕೊಂಡಿಲ್ಲ. ಅವರು ಪ್ರಾಫೆಟ್ ಮೊಹಮ್ಮದ್ ಅವ್ರಿಗೆ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗುವಾಗ ಪ್ರಾಫೆಟ್ ಮೊಹಮ್ಮದ್ ಅವರು ಮೆಕ್ಕಾಲಿಂದ ಮೆದಿನಾಕ್ಕೆ ಹೋಗ್ತಾ ಇದ್ದಾರೆ. ಮೆದಿನಾಕ್ಕೆ ಹೋಗಿ ಪೀಸ್ನಲ್ಲಿ, ಪ್ರೀತಿಯಲ್ಲಿ ಸಾಮ್ರಾಜ್ಯ ಒಂದು ಕ್ರಿಯೇಟ್ ಮಾಡ್ತಾರೆ. ಪ್ರಾಫೆಟ್ ಮೊಹಮ್ಮದ್ ಮೆದಿನಾಕು ಒಂದು ರಾಜವಾಗ್ತಾರೆ. ಆ ಟೈಮ್ನಲ್ಲಿ ಹೇಳಿಕೊಟ್ಟಿದ್ದ ವರ್ಸ್ ಅದು. ಯಾರೋ ಒಂದು ಆರ್ಗನೈಸೇಷನ್, ಒಂದು ಟೆರರಿಸ್ಟ್ ಗ್ರೂಪ್ ಒಬ್ಬರು ISIS ಕುರಾನ್ದಲ್ಲಿ ಒಂದು ಪಾರ್ಟ್ ಮಾತ್ರ ಪಿಕ್ ಮಾಡಿಕೊಂಡು ಇನ್ನೊಂದು ವರ್ಸ್ ಇನ್ನೊಂದು ಪಾರ್ಟ್ ಪಿಕ್ ಮಾಡಿ ಚೆರಿ ಪಿಕಿಂಗ್ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. ನನಗೆ ಏನ್ ಬೇಕೋ ಕುರಾನ್ ಓಪನ್ ಮಾಡಿ 2 ವರ್ಸ್ ಇಲ್ಲಿರೋದು 2 ವರ್ಸ್ ಅಲ್ಲಿರೋದು ಪಿಕ್ ಮಾಡಿ ಅದೆರಡು ಅಟ್ಯಾಚ್ ಮಾಡಿ ನಮ್ಮ ಪ್ರಾಫೆಟ್ ಮೊಹಮ್ಮದ್ ಅವರು ದೇವರವರು ಪೀಸ್ ಬಿ ಅಪಾನ್ ಹಿಮ್ ಅವ್ರು ಇದೇ ಹೇಳ್ತಾರೆ ಹೇಳುವಾಗ ಯಾರು ಒಪ್ಕೊಳ್ತಾರೆ. ಈಗೇನ್ ತಾವು ಚಾಪ್ಟರ್ 22 ವೆರ್ಷನ್ 41 ನೆಕ್ಸ್ಟ್ ತಾವು ಫಾಲೋಯಿಂಗ್ ವರ್ಸ್ ತಾವು ಓದಿದ್ದೀರ. ಅದರಲ್ಲಿ ಏನ್ ಹೇಳ್ತಾರೆ, ಬಿಲೀವರ್ ಅಂಡ್ ನಾನ್ ಬಿಲೀವರ್ ಹೇಳ್ತಾರೆ. ಸಿಂಪಲ್ ಆಗಿ 2 ಫ್ಯಾಕ್ಟ್. ಯಾರು ನಿಜವಾಗಿ ಬಿಲೀವರ್ ಏನು, ದೇವರ ಮೇಲೆ ಯಾರಿಗೂ ನಂಬಿಕೆ ಇದೆ, ದೇವರ ಮೇಲೆ ಯಾರಿಗೂ ನಂಬಿಕೆ ಇಲ್ಲ. ಸೊ ಇದೇ ಕ್ಯಾಲಿಫೇಟ್ ಅವರು ಅಲ್-ಬಗ್ದಾದಿ ಅವರು ಏನ್ ಹೇಳ್ತಾರೆ, ಯಾರೆಲ್ಲ ನಮ್ಮ ದೇವರ ಮೇಲೆ ನಂಬಿಕೆ ಇಲ್ಲ ಅವರೆಲ್ಲ ನಮಗೆ ಎನಿಮೀಸ್. ಇವರೇ ಒಂದು ಹೊಸ ಒಂದು ಕುರಾನ್ ನಲ್ಲಿ ಒಂದು ವರ್ಷನ್ ಶುರು ಮಾಡಿದ್ದಾರೆ. ಇದು ನಿಜವಾಗಿ ಪೀಸ್ ಲವಿಂಗ್ ಜನ, ಓದಿದವರು, ಕುರಾನ್ ಮೇಲೆ ನಂಬಿಕೆ ಇರುವವರು, ಪ್ರಾಫೆಟ್ ಅವರ ಮೇಲೆ ನಂಬಿಕೆ ಇರುವವರು, ದೇವರ ಮೇಲೆ ನಂಬಿಕೆ ಇರುವವರು ಯಾರು ಆ ಪರ್ಟಿಕ್ಯುಲರ್ ವೆರ್ಷನ್ ಯಾರು ಒಪ್ಕೊಳ್ಳಲ್ಲ. ಇದು ಕರ್ನಾಟಕದಲ್ಲಿ ನಮ್ಮ ಕೂಡಿಯದಲ್ಲಿ ಇವತ್ತು ಯಾಕೆ ಈ ಫಂಕ್ಷನ್ ಮಾಡಬೇಕು ತಮಗೆ ಗೊತ್ತಿರುತ್ತದೆ. ತಾವು ಪೇಪರ್ನಲ್ಲಿ ಓದಿರಬಹುದು. ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ 13 ಜನ 2012, 2013, 2014, 2015ನಲ್ಲಿ ಬೇರೆ ಬೇರೆ ಕಾರಣಕ್ಕೋಸ್ಕರ ಟರ್ಕಿ ಹೋಗಿ, ಟರ್ಕಿಯಿಂದ ಸಿರಿಯಾ ಹೋಗಿ, ಸಿರಿಯಾದಿಂದ ISIS ಜಾಯಿನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವರು either ಟರ್ಕಿ ಏರ್ಪೋರ್ಟ್ ಅಲ್ಲಿಯೋ ಸಿರಿಯಾ ಬಾರ್ಡರ್ ನಲ್ಲಿಯೋ ಅವರೆಲ್ಲ ಕ್ಯಾಚ್ ಮಾಡಿ ವಾಪಸ್ ನಮಗೆ ಕಳಿಸ್ಕೊಟ್ಟಿದ್ದಾರೆ. ವಾಪಸ್ 13 ಜನದಲ್ಲಿ 7 ಜನ ನಮಗೆ ಬಂದಿದ್ದಾರೆ.
ಬಂದಿದ್ದ ಜನ ಜೊತೆಗೆ ನಮ್ಮ ಇಂಟೆಲಿಜೆನ್ಸ್ ಬ್ಯೂರೋ, ನಮ್ಮ ಪೊಲೀಸ್ ಅವರು ಮಾತುಕತೆ ಮಾಡಿ ಏನ್ ನಿಜವಾಗಿ ಅಲ್ಲಿ ಹೋಗಿ ನೀವು ನೋಡಿದ್ದೀರని ಹೇಳುವಾಗ ಅವರೊಳಗಡೆ ಡಿಸ್ಕ್ರಿಮಿನೇಷನ್. ಲೇಡೀಸ್ ಎಲ್ಲ ಸೆಕ್ಸ್ ಸ್ಲೇವ್ಸ್. ನಾನು ಈ ಸಭೆಯಲ್ಲಿ ಹೇಳಲೇಬೇಕು, ತಾವೆಲ್ಲ ಇಂಟರ್ನೆಟ್ ಓದಿದಿರ ತಮಗೆ ಗೊತ್ತಾಗ್ತದೆ. ಒಂದೊಂದು ಲೇಡಿಗೂ ಒಂದೊಂದು ಪ್ರೈಸ್. $40 ಈ ಲೇಡಿ $50, ಈ ಲೇಡಿ $70, ಈ ಲೇಡಿ $100. ಯಾವ ಫೈಟರ್ಸ್ಗೆ ಯಾವ ಲೇಡಿ ಬೇಕೋ ಮಾರ್ಕೆಟ್ನಲ್ಲಿ ಓಪನ್ ಸಂದೇದಲ್ಲಿ ಹೋಗಿ ತಾವು ಪರ್ಚೇಸ್ ಮಾಡಿಕೊಂಡು ಹೋಗ್ಬೋದು. ಖಂಡಿತವಾಗಿ ನಮ್ಮ ದೇವರವರು ಕುರಾನ್ನಲ್ಲಿ ಹೇಳಿಕೊಟ್ಟಿಲ್ಲ. ಲೇಡೀಸ್ ಎಲ್ಲ ಯಾರು? ನಮ್ಮ ಮನೆಯವ್ರಿಗೆ ಅದೇ ತರ ಆಯ್ತು ನಾವೆಲ್ಲ ಒಪ್ಕೊಳ್ಳಿಕ್ಕೆ ಆಗ್ತದೆ. ನಾನು ಇನ್ನೊಂದು ಧರ್ಮದಿಂದ ಬಂದು ತಮಗೆ ಮಾತಾಡ್ತಾ ಇದ್ದೇನೆ, ತಮ್ಮ ಧರ್ಮದಿಂದ ತಾವು ಮಾತಾಡ್ತಾ ಇದ್ದಾರೆ. ಇದು ಯಾರು ಒಪ್ಕೊಳ್ಳಲ್ಲ. ಇದೆಲ್ಲ ಇಟ್ ಇಸ್ ಅಗೇನ್ಸ್ಟ್ ಹ್ಯುಮ್ಯಾನಿಟಿ. ಇದು ಅಗೇನ್ಸ್ಟ್ ಕುರಾನ್. ನಾವು ಹೇಳುವುದು ಬೇರೆ ವಿಚಾರ. ಇಟ್ ಇಸ್ ಅಗೇನ್ಸ್ಟ್ ಹ್ಯುಮ್ಯಾನಿಟಿ. ನಾನೊಂದು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ, ತಾವು ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿದ್ದೇನೆ. ನಾವು ಯಾರು ಧರ್ಮ ಚೂಸ್ ಮಾಡಿಲ್ಲ. ನನ್ನ ತಂದೆ ತಾಯಿಯವರು ಹಿಂದೂ ಧರ್ಮ, ನಾನು ಹಿಂದೂದಲ್ಲಿ ಹುಟ್ಟಿದ್ದೇನೆ, ನಾನು ಹಿಂದೂ ಫಾಲೋ ಮಾಡ್ತಾ ಇದ್ದೇನೆ. ತಮ್ಮ ತಂದೆ ತಾಯಿಯವರು ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿದ್ದಾರೆ, ತಾವು ಮುಸ್ಲಿಂ ಅವರು ಫಾಲೋ ಮಾಡ್ತಾ ಇದ್ದಾರೆ. ಸೆಲೆಕ್ಟಿವ್ ರೀಡಿಂಗ್ ಆಫ್ ಕುರಾನ್. ಯಾರೋ ಒಂದು ಗ್ರೂಪ್ ಓದ್ಬಿಟ್ಟು ಅವರು ಪರ್ಸನಲ್ ಬೆನಿಫಿಟ್ಗೋಸ್ಕರ ಒಂದು ಆರ್ಮಿ ಮಾಡಿಕೊಂಡು ಅಲ್ಲಿರುವ ಆಯಿಲ್ ವೆಲ್ಸ್ ಕ್ಯಾಚ್ ಮಾಡಿಕೊಂಡು ಅಲ್ಲಿರುವ ಲೇಡೀಸ್ಗೆಲ್ಲ ಒಂದು ಪ್ರೈಸ್ ಫಿಕ್ಸ್ ಮಾಡೋದು ಯಾವ ದೇವರು ಒಪ್ಕೊಳ್ತಾರೆ? ಅದ್ರ ಬಗ್ಗೆ ಈ ಸಭೆಯಲ್ಲಿ ಒಂದು ಚರ್ಚೆ ಆಗ್ತದೆ. ನಮಗೊಂದು ಬಹಳ ಖುಷಿ ಆಗ್ತದೆ. ಸೆಕೆಂಡು, ಅವ್ರೊಳಗಡೆ ಡಿಸ್ಕ್ರಿಮಿನೇಷನ್. ತಾವು ನಾರ್ದನ್ ಪಾರ್ಟ್ ಆಫ್ ಇರಾಕ್ ಹೋಗುವಾಗ SD ಒಂದು ಕಮ್ಯುನಿಟಿ ಇದ್ದಾರೆ. ಅವ್ರು ಆಕ್ಚುಲಿ ತಾವು ಹಿಸ್ಟ್ರಿ ನೋಡಿದೀರನ್ನ, ಅವರು ನಮ್ಮ ಇಂಡಿಯಾ ಸಿಂಧು ಪ್ರದೇಶದಲ್ಲಿ ಸರಸ್ವತಿ ರಿವರ್ ಹುಟ್ಟಿ ಬೆಳೆದು ಇಲ್ಲಿருந்து ಅವರು ಇರಾನ್ ಕ್ರಾಸ್ ಆಗಿ ಸಿರಿಯಾ ಹೋಗಿದವರು. ಅವರು ಬೇಸಿಕಲಿ ಅವರು ಒರಿಜಿನಲ್ ಇನ್ಹಾಬಿಟೆಂಟ್ಸ್ ಆಫ್ ಇಂಡಿಯಾ SD ಕಮ್ಯುನಿಟಿ ಹೇಳ್ತಾರೆ. ಆ ಕಮ್ಯುನಿಟಿ ರೈಟ್ ನೋ ಮುಸ್ಲಿಂ ಮತದವರು. ಆ ಕಮ್ಯುನಿಟಿ ಇನ್ಫೀರಿಯರ್ ಕಮ್ಯುನಿಟಿ ಅವರು. ಏನೋ ನಿಜವಾಗಿ ಅವರು ಮುಸ್ಲಿಂ ಮತದಲ್ಲಿ ಹುಟ್ಟಿಲ್ಲ ಅನ್ನೋ ಆ ಕಮ್ಯುನಿಟಿ ಈ ISIS ಅವರು ಡಿಸ್ಕ್ರಿಮಿನೇಟ್ ಮಾಡ್ತಾ ಇದ್ದಾರೆ. ಪ್ರಾಫೆಟ್ ಮೊಹಮ್ಮದ್ ಅವರು 670 ವರ್ಷದಲ್ಲಿ ತೀರಿ ಹೋಗುವಾಗ ಏನು ಹೇಳಿ ಹೋಗಿದ್ದಾರೆ? ಅವರು ಒಂದೇ ದೇವರು, ಒಂದೇ ಮತ, ಇದರಲ್ಲಿ ಎಲ್ಲರೂ ಬಿಲೀವ್ ಮಾಡಬೇಕು. ಇದರಲ್ಲಿ ವೈಟ್ ಮ್ಯಾನ್ ಡಿಫರೆನ್ಸ್ ಇಲ್ಲ, ಬ್ಲ್ಯಾಕ್ ಮ್ಯಾನ್ ಡಿಫರೆನ್ಸ್ ಇಲ್ಲ, ಇರಾಕ್ ಡಿಫರೆನ್ಸ್ ಇಲ್ಲ, ಸಿರಿಯಾಕ್ ಡಿಫರೆನ್ಸ್ ಇಲ್ಲ. ಯಾರು ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡು ಈ ದೇಶದಲ್ಲಿ ಇದ್ದಾರೆ ಅವರು ಎಲ್ಲರಿಗೂ ನಾನು ಸೇವೆ ಮಾಡುತ್ತೇನೆ ಅಂತ ಹೇಳಿ ಹೋಗಿದ್ದಾರೆ. ತಾವು ಕುರಾನ್ದಲ್ಲಿ ಒಂದು ಓದಿದ ವರ್ಷನ್, ಇನ್ನೊಂದು ಪ್ರಾಫೆಟ್ ಮೊಹಮ್ಮದ್ ಆಕ್ಷನ್, ಇನ್ನೊಂದು ಪ್ರಾಫೆಟ್ ಮೊಹಮ್ಮದ್ ಹೇಳಿಕೊಟ್ಟಿದೆ. 3 ವಿಚಾರದಲ್ಲಿ ನಮಗೆ ಮುಸ್ಲಿಂ ಧರ್ಮದ ಮೇಲೆ ಒಂದು ನಂಬಿಕೆ ಇದೆ. ಯಾರೋ ಒಂದು ಗ್ರೂಪು ಹೇಳಿಕೊಟ್ಟದ್ರಲ್ಲಿ ಸ್ವಲ್ಪ, ಕುರಾನ್ದಲ್ಲಿ ಸ್ವಲ್ಪ, ಅವ್ರು ಮಾತಾಡೋದು ಸ್ವಲ್ಪ ಸೇರಿಸ್ಬಿಟ್ಟು ಆ ಟೈಮ್ನಲ್ಲಿ ನಡೆದಿದ್ದು ಬೇರೆ, ಅದು ಈ ಟೈಮ್ನಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೋಗೋದು ಬಹಳ ಒಂಥರ ನೋವಾಗ್ತದೆ. ಒಂದು ಬಹಳ ವಿಶೇಷ ಏನು ಸರ್, ನಾವು ಹೂಡಿಯಾದಲ್ಲಿ ಇವತ್ತು ಸ್ಪೆಸಿಫಿಕ್ ಆಗಿ ISIS ವಿರುದ್ಧ ನಮ್ಮ ದುನಿಯಾಕ ದುಶ್ಮನ್ ಒಂದು ಫಂಕ್ಷನ್ ಇವತ್ತು ಮಾಡ್ತಾ ಇದ್ದಾರೆ. ಇದು ಉಡುಪಿಯಲ್ಲಿ ಬಹುಶಃ ನನ್ನ ಅನಿಸಿಕೆಗೇನು ಫಸ್ಟ್ ಟೈಮ್ ತಾವು ಮಾಡ್ತಾ ಇದ್ದಾರೆ. ಇದರಲ್ಲೇ ಗೊತ್ತಾಗ್ತದೆ ತಮ್ಮ ಕಮ್ಯುನಿಟಿ ಎಷ್ಟು ಪೀಸ್ ಲಿವಿಂಗ್ ಕಮ್ಯುನಿಟಿ. ಏನೋ ಒಂದು ಕಡೆ ತಪ್ಪಾಗುವಾಗ ನಾವು ಎಲ್ಲರೂ ಹೇಳ್ಬೇಕು. ಅಸಲು ಹ್ಯುಮ್ಯಾನಿಟಿ ನಮ್ಮ ರೆಸ್ಪಾನ್ಸಿಬಿಲಿಟಿ. ಅದು ಇದರಲ್ಲಿ ಧರ್ಮ ಎಲ್ಲ ಆಮೇಲೆ ಬರ್ತದೆ, ಹ್ಯುಮ್ಯಾನಿಟಿ ಫಸ್ಟ್ ಬರ್ತದೆ. ಸೊ ಬಹಳ ಖುಷಿ ಆಯಿತು. ತಮ್ಮ ಏರಿಯಾದಲ್ಲಿ ಇರುವ ಬೆಸ್ಟ್ ಧರ್ಮಗುರುಗಳು ತಾವು ಇಲ್ಲಿ, ಕನ್ನಡ ಅರ್ಥ ಆಗ್ತಾನೆ ಗೊತ್ತಿಲ್ಲ ಸರ್ ನಾನು ಮಾತಾಡೋದು, ರಿಲಿ ಸಾರಿ. ಬೇರೆ ಬೇರೆ ಧರ್ಮಗುರುಗಳು ತಾವು ಇಲ್ಲಿ ಇಟ್ಕೊಂಡು ಬಂದು ಅದ್ರ ಬಗ್ಗೆ ತಾವೆಲ್ಲ ಸ್ವಲ್ಪ ಡೀಪ್ ಆಗಿ ಚರ್ಚೆ ಮಾಡ್ತಾ ಇದ್ದಾರೆ. ಏன்னா ಇದು ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ನಮ್ಮ ಹ್ಯುಮ್ಯಾನಿಟೀಸ್ ಲೈಫ್ ಟೈಮ್. ಇದೇ ISIS ಇನ್ನೂ ಸ್ವಲ್ಪ 5 ವರ್ಷ ಹುಟ್ಟು ಬೆಳೆದು ನೆಕ್ಸ್ಟ್ ಲೆವೆಲ್ ಹೋಗಿದ್ರೆ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಆಗ್ತದೆ. ಬಹಳ ಕಷ್ಟ ಆಗ್ತದೆ, ರಿಯಲಿ ಕಷ್ಟ ಆಗ್ತದೆ. ನಿಜವಾಗಿ ISIS ಸ್ಟಾಪ್ ಮಾಡಬೇಕನ್ನ ಯುನೈಟೆಡ್ ಸ್ಟೇಟ್ಸ್ ಮೇಲೆ ಪ್ಲೇಟ್ನಲ್ಲಿ ಹೋಗಿ ಬಾಂಬ್ ಹಾಕ್ತಾರೆ, ಅದರಲ್ಲಿ ಸ್ಟಾಪ್ ಆಗಲ್ಲ. ಇದೇ ತರ ಸಭೆಯಲ್ಲಿ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಬೇಕು. ನಿಜವಾಗಿ ಎದು ತಪ್ಪು ಚರ್ಚೆಯಲ್ಲಿ ಮಾತ್ರ ISIS ಸ್ಟಾಪ್ ಮಾಡಲಿಕ್ಕಾಗ್ತದೆ. ತಾವು ಬಾಂಬ್ ಮಾಡಿ 4 ಫೈಟರ್ ಕಿಲ್ ಮಾಡಿ ಇನ್ನೂ 4 ಫೈಟರ್ ಬರ್ತಾರೆ. ತಾವು 40 ಫೈಟರ್ ಕಿಲ್ ಮಾಡಿ 100 ಫೈಟರ್ ಬರ್ತಾರೆ. 200 ಫೈಟರ್ ಕಿಲ್ ಮಾಡಿ 2000 ಬರ್ತಾರೆ. ಅದರಲ್ಲಿ ಏನು ಪ್ರಯೋಜನ? ನಿಜವಾಗಿ ತಾವು ಅರ್ಥ ಮಾಡಿಕೊಂಡಿದ್ದೀರಿ ISIS ಸ್ಟಾಪ್ ಮಾಡಬೇಕನ್ನ ಈ ತರ ಸಭೆಯಲ್ಲಿ ಇಷ್ಟು ಮನುಷ್ಯ ಜೊತೆಗೆ ನಾವು ಕುರಾನ್ ಬಗ್ಗೆಯೋ, ಪೀಸ್ ಬಗ್ಗೆಯೋ, ಪ್ರಾಫೆಟ್ ಲೆಟ್ ಪೀಸ್ ಬಿ ಅಪಾನ್ ಅವ್ರ ಬಗ್ಗೆಯೋ ನಾವು ಚರ್ಚೆ ಮಾಡಬೇಕು. ಸೊ ತಾವು ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಿ ಸರ್, ಬಹಳ ಖುಷಿ ಆಯಿತು. ನಾನು ಫಸ್ಟೇ ಹೇಳಿದ್ದೇನೆ, ನಾನೊಂದು ಡೀಪ್ ಒಂದು ಸ್ಕಾಲರ್ ಅಲ್ಲ ಇಸ್ಲಾಂನಲ್ಲಿ, ನಾನೊಂದು ಫಿಲಾಸಫರ್ ಅಲ್ಲ. ನನಗೆ ಸ್ವಲ್ಪ ಗೊತ್ತು, 1% ತಾವು ತಮಗೆ ಎಷ್ಟು ಗೊತ್ತೋ 1% ಮಾತ್ರ ನನಗೆ ಗೊತ್ತು. ನಾನು ಸ್ವಲ್ಪ ಒಂದು ಓಪನ್ ಮೈಂಡೆಡ್ ಆಗಿ, ನನಗೆ ಹ್ಯುಮ್ಯಾನಿಟಿ ಫಸ್ಟ್ ಇರಬೇಕು. ಓಪನ್ ಮೈಂಡೆಡ್ ಆಗಿ ಇಂಟರ್ನೆಟೋ, ವೆಬ್ಸೈಟೋ, ಬೇರೆ ಬೇರೆದೋ ಓದುವಾಗ ಕೆಲವು ವರ್ಷನ್ ತಪ್ಪಿರ್ತದೆ. ನಾನು ಅಮೆರಿಕ ಮಾಡಿದ ಸರಿ, ಫ್ರಾನ್ಸ್ ಮಾಡಿದ ಸರಿ, ಇವರು ಮಾಡಿದ ಸರಿ ನಾನು ಹೇಳ್ತಾ ಇಲ್ಲ. ಎಲ್ಲ ದೇಶದಲ್ಲಿ ಕೆಲವು ಜನ ತಪ್ಪು ಮಾಡಿದ್ದಾರೆ. ಅದರಲ್ಲಿ ಅದು ಒಂದು ನಮಗೊಂದು ರಿಟಲಿಯೇಷನ್, ಅದೊಂದು ಆಪರ್ಚುನಿಟಿ ಅಲ್ಲ. ಈ ಪ್ರೆಸಿಡೆಂಟ್ ಇಲ್ಲಿ ತಪ್ಪು ಮಾಡಿದ್ದಾನೆ ಅದಕ್ಕೋಸ್ಕರ ನಾನು ನೋಡುತ್ತೇನೆ. ಇಲ್ಲ, ಎಲ್ಲ ದೇಶದಲ್ಲಿ, ಎಲ್ಲ ಧರ್ಮದಲ್ಲಿ ಎಲ್ಲ ಮನುಷ್ಯರು ತಪ್ಪು ಮಾಡಿದ್ದಾರೆ. ಅದು ಹಿಂದೂ ಧರ್ಮ ಇರ್ಬೋದು, ಮುಸ್ಲಿಂ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು. ನಮ್ಮ ಪಾಯಿಂಟ್ ಏನು, ವಿ ಆರ್ ಫಾರ್ ಪೀಸ್ಫುಲ್ ಟೀಮ್. ನಮ್ಮ ಧರ್ಮ ಇರ್ಬೋದು,
ಮುಸ್ಲಿಂ ಧರ್ಮ ಹೌದು, ಕ್ರಿಶ್ಚಿಯನ್ ಧರ್ಮ. ಸೊ ದಯವಿಟ್ಟು ತಾವು ಈ ಸಭೆಯಲ್ಲಿ ತಾವು ಚರ್ಚೆ ಮಾಡುವಾಗ ವಿ ವಿಲ್ ಸ್ಟ್ಯಾಂಡ್ ಓನ್ಲಿ ಫಾರ್ ಪೀಸ್. ಇವತ್ತು ಹೂಡೆ ಅವರು ತಾವು ಲೌಡ್ ಅಂಡ್ ಸ್ಟ್ರಾಂಗ್ ಆಗಿ ಒಂದು ಮೆಸೇಜ್ ಕನ್ವೆ ಮಾಡ್ತಾ ಇದ್ದಾರೆ ಇವತ್ತು, ಅಲ್ವಾ ಸರ್? ಬಹಳಷ್ಟು ಖುಷಿ ಆಯ್ತು. ಸೊ ದಯವಿಟ್ಟು ಇದೇ ಥರ ತುಂಬ ಸಭೆ ತಾವು ಮಾಡಲಿ, ತಮ್ಮ ಸಂಘೆಯನ್ನು ಹುಟ್ಟಿ ಬೆಳಲಿ. ತುಂಬ ತಾವು ಧರ್ಮಗುರುಗಳು ಕರ್ಕೊಂಡು ಬಂದು ಇದೇ ಥರ ಮಾತಾಡಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವೈಟಿಂಗ್ ಮೀ. ನಮಗೊಂದು ಇನ್ವೈಟ್ ಮಾಡಿ ತಾವು ನನಗೆ ಕೊಟ್ಟದ್ದು ಒಂದು ಗೌರವ. ನಾನು SP ಆಗಿರ್ಬೋದು, ನಾನಿಲ್ಲಿ ಉಡುಪಿದಲ್ಲಿ ಒಂದು ಗೌರ್ಮೆಂಟ್ ಸರ್ವೆಂಟ್ ಆಗಿರ್ಬೋದು, ಬಟ್ ಜನರಲಿ ತಾವು ನನ್ನ ಮೇಲೆ ಒಂದು ನಂಬಿಕೆ ಇಟ್ಟಲ್ಲಿ ಕರ್ಕೊಂಡು ಬಂದು ತಮ್ಮ ಅನಿಸಿಕೆ ಬಗ್ಗೆ ತಾವು ಹೇಳಬೇಕಂತ ತಾವು ಹೇಳಿದ್ದು ಭಾಳ ನಮಗೊಂದು ಖುಷಿ ಆಯಿತು. ಸೊ ತುಂಬ ತಾವು ಓದಬೇಕು ಪ್ಲೀಸ್, ಓಪನ್ ಮೈಂಡೆಡ್ ಆಗಿ. ಕುರಾನ್ ಒಂದಿರ್ಬೋದು, ಓಪನ್ ಇಂಟರ್ನೆಟ್, ಓಪನ್ ಚರ್ಚೆ, ಬೇರೆ ಬೇರೆ ಫೋರಮ್ನಲ್ಲಿ, ಬ್ಲಾಗ್ನಲ್ಲಿ ತಾವು ಓದಿ ಫೈನಲ್ ಡೆಸಿಷನ್ ತಾವೇ ಮಾಡಬೇಕು. ಸೊ ದಯವಿಟ್ಟು ಇಲ್ಲಿ ಎಷ್ಟು ಜನ ಬಂದಿದ್ದೀರೋ, ನೀವು ಈ ಫಂಕ್ಷನ್ ಬಿಟ್ಟು ಔಟ್ಸೈಡ್ ಹೋಗುವಾಗ ನೀವು ಒಂದು 10 ಜನಕ್ಕೆ ಹೇಳಬೇಕು. ಪಾಯಿಂಟ್ ಅಂತ ತಾವೇ ಆಲ್ಮೋಸ್ಟ್ 150 ಜನ ಇದ್ದಾರೆ. ತಾವು ಒಬ್ಬೊಬ್ಬರು 10 ಜನಕ್ಕೆ ಏನೇನು ಚರ್ಚೆ ಆಯಿತು ಅಂತ ಅವ್ರು ಹೇಳಿದಿರನ್ನ ಅವ್ರು 1500 ಜನಕ್ಕೆ ಹೋಗ್ತಾರೆ. ಅವ್ರು 205 ಜನಕ್ಕೆ ಹೇಳಿದಾರನ್ನ ಸಾಕು 7500 ಜನಕ್ಕೆ ಹೋಗ್ಬಿಡ್ತೇವೆ. ನಾಳೆ ಬೆಳಗ್ಗೆ ಒಳಗಡೆ ಹೋಗಿಬಿಡ್ತೇವೆ. ಸೊ ದಯವಿಟ್ಟು ತಾವೆಲ್ಲ ಆ ಒಳ್ಳೆ ಕೆಲಸ ಮಾಡಬೇಕು ನನಗೆ ಗೊತ್ತು, ಒಂದು ಆಸೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ಮೇ ಬಿ ಇನ್ನೊಂದು ಟೈಮ್ ತಾವು ಊಟದಲ್ಲಿ ತಾವು ಏನು ಫಂಕ್ಷನ್ ಮಾಡ್ತೀರೋ ತಮ್ಮ ಮಾಸ್ಕ್ನಲ್ಲಿ ಇರ್ಬೋದು, ಬೇರೆ ಕಡೆಯಲ್ಲಿ ಇರ್ಬೋದು, ನನಗೊಂದು ಮರ್ಯಾದೆ ಕೊಟ್ಟು ತಾವು ಕರಿಬೇಕು. ಭಾಳಷ್ಟು ಖುಷಿಯಲ್ಲಿ ತಮ್ಮ ಫಂಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಭಾಳಷ್ಟು ಖುಷಿಯಲ್ಲಿ ಯಾವಾಗಲೂ ನಾನು ಬರ್ತೇನೆ. ಈ ಸಭೆಯಲ್ಲಿ ನಾನು ಹೇಳಿ ಹೋಗ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.